ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯ ಸೋಮವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ಸೂರ್ಯಕಾಂತ್ ಅವರು ತುಂಬ ಕೋಪ ಮಾಡಿಕೊಂಡು, ನೀನು ನಿನ್ನ ಮಗಳನ್ನ ಅಚ್ಚುಕಟ್ಟಾಗಿ ಬೆಳೆಸದೇ ಇರೋದಕ್ಕೆ ಇವತ್ತು ಈ ರೀತಿಯೆಲ್ಲ ಆಗಿದ್ದು, ನಿನ್ನ ಮಗಳನ್ನ ನೀಟಾಗಿ ಬೆಳೆಸಿಲ್ಲ ಅಂತೇಳ್ಬಿಟ್ಟು ಕಲಾ ಅವ್ರಿಗೆ ಬೈತಾರೆ. ಆಗ ಸೂರ್ಯಕಾಂತ್ ಅವ್ರ ತಾಯಿ, ಅಲ್ಲ ಕಣೋ ಸೂರ್ಯ, ಕಲಾಗಿನ್ನ ಅಮ್ಮನ ಮುದ್ದು ಮಾಡಿ ಬೆಳೆಸ್ತವನು ನೀನು. ನೀನು ನಿನ್ನ ದ್ವೇಷ ನೀನು ಯಾವ ರೀತಿ ನಂದನ್ನು ದ್ವೇಷ ಮಾಡ್ತೀಯೋ ಅದೇ ರೀತಿ ಅಮ್ಮು ಕೂಡ ನಂದನ್ನು ದ್ವೇಷ ಮಾಡೋ ರೀತಿ ನೀನು ಬೆಳೆಸ್ದೆ. ಆದರೆ ಇವತ್ತು ಅವಳು ನಂದನ ಪರವಾಗಿ ನಿಂತಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನಂದ ಎಷ್ಟು ಒಳ್ಳೆಯವನು, ಅವನ ವ್ಯಕ್ತಿತ್ವ ಎಷ್ಟು ಒಳ್ಳೆಯದು ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ? ನಂದ ಮತ್ತು ನಂದನ ಮನೆಯವರು ಅವಳ ಮೇಲೆ ತೋರಿಸ್ತಾ ಇರೋ ಪ್ರೀತಿಗೆ ಅವಳು ಬದಲಾಗ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ಬಿಟ್ಟು ನೀನು ಕಲನ್ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸೂರ್ಯಕಾಂತ್ ಅವರು ಕೋಪದಿಂದ, ಸಾಕು ನಿಲ್ಸಮ್ಮ ನಿನ್ನ ಭಾಷಣನ. ಅಲ್ಲ, ನಂದನ ಮನೆಯವರು ಅವಳಿಗೆ ಪ್ರೀತಿ ಕೊಟ್ಟಿದ್ರಾ? ಹಾಗಾದರೆ ನಾವು ಅವಳಿಗೆ ಕಷ್ಟ ಕೊಟ್ಟಿದ್ವಾ? ನಾವು ಕೂಡ ಪ್ರೀತಿನೇ ಅಲ್ವಾ ಕೊಟ್ಟಿದ್ದು, ಆದರೆ ಅವಳು ಮಾಡಿದ್ದೇನು ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಅವರು ಕೋಪ ಮಾಡ್ಕೊಳ್ತಾರೆ. ಆಗ ಶ್ರೀಕಂಠ, ದೊಡ್ಡಪ್ಪ, ಈಗ ಅವಳು ನನ್ನ ತಂಗಿ ಆಗಲಿ ನಿಮ್ಮ ಮಗಳಾಗಲಿ ಉಳ್ಕೊಂಡಿಲ್ಲ. ಅವಳು ಆ ನಂದನ ಮಗ ವಲ್ಲಭನ ಹೆಂಡತಿ, ನಂದನ ಸೊಸೆ. ಅವಳು ತುಂಬಾ ಬದಲಾಗಿದ್ದಾಳೆ, ನಾವು ಕೂಡ ತುಂಬ ಬದಲಾಗಬೇಕಾಗಿದೆ ಅಂತೇಳ್ಬಿಟ್ಟು ಶ್ರೀಕಂಠ ಹೇಳ್ತಾನೆ. ಆಗ ಸೂರ್ಯಕಾಂತ್ ಅವರು ತುಂಬ ಕೋಪ ಮಾಡಿಕೊಂಡು, ಆ ನಂದ ನಮಗೆ ಎಷ್ಟೆಲ್ಲ ಏಟುಗಳನ್ನು ಕೊಟ್ಟಿದ್ದಾನೆ, ಒಂದೊಂದು ಏಟು ತಿರುಗೇಟು ಆಗ್ತಾ ಇದೆ. ನಾವು ಮಾಡಿದ ಪ್ರಯತ್ನ ನಮಗೆ ತಿರುಗೇಟು ಆಗ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವನನ್ನು ಸೋಲ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ತಿರುಗಿಸಿ ಅವನಿಗೆ ಒಂದೊಂದೇ ಏಟನ್ನು ಕೊಡ್ತಾ ಇರಬೇಕು. ಇನ್ನು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೊಡೋಣ, ನಾವು ಕೂಡ ತಿರುಗೇಟು ಕೊಡೋಣ. ಅಲ್ಲ, ನನ್ನ ಮಗಳನ್ನೇ ಮುಂದೆ ಇಟ್ಕೊಂಡು ನನಗೆ ಟಾರ್ಚರ್ ಕೊಡ್ತಾನ? ನಾನು ಕೊಡ್ತೀನಿ, ನೋಡ್ತಾ ಇರ್ರಿ. ತಾಕತ್ತಿದ್ರೆ ಅವನು ನನ್ನ ಮೇಲೆ ಗೆಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್ ಹೇಳಿದಾಗ ಇಂದ್ರ ಹಾಗೆ ಚಂದ್ರ ಹಾಗೆ ಶ್ರೀಕಂಠ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಆದರೆ ಕಲಾ ಮತ್ತು ಅವ್ರ ಅತ್ತೆಗೆ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ನಂದ ಅವರು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಗಿರ್ಜಾ ಅವರು ಬಂದು ನಂದ ಅವ್ರನ್ನೇ ನೋಡ್ತಾ ಇರಬೇಕಾದ್ರೆ ನಂದ ಅವರು, ಗಿರ್ಜಾ ಯಾಕೆ ಈ ರೀತಿ ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಗಿರ್ಜಾ ಅವರು, ರೀ ನಿಜವಾಗ್ಲೂ ಇದು ನೀವೇನಾ? ಅಲ್ಲ, ನಮ್ಮ ಮಕ್ಕಳು ಹೋಗಿ ಶ್ರೀಕಂಠನ್ಗೆ ಹೊಡೆದ್ರು, ನಮ್ಮ ಅಣ್ಣಂದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಮನೇಲಿ ಆಗ ಚಪ್ರಶಾಸ್ತ್ರ ಮುಗ್ದು ನಾದಿಶಾಸ್ತ್ರ ಶುರುವಾಗ್ತಾ ಇತ್ತು. ಪೊಲೀಸ್ನವರು ಮನೆಗೆ ನುಗ್ಗಿ 3 ಮಕ್ಕಳನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡೋದ್ರು. 3 ಮಕ್ಕಳು ಇಡೀ ದಿನ ಪೊಲೀಸ್ ಸ್ಟೇಷನಲ್ಲೇ ಇದ್ದರು. ಇದನ್ನೆಲ್ಲ ನೋಡಿ ನೀವು ಮನೆಗೆ ಬಂದು 3 ಜನ ಮಕ್ಕಳನ್ನ ತುಂಬಾ ಬೈತೀರಾ ಅಂತ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ರೀ. ಅದಕ್ಕೆ ನೀವು ಬೈಯೋದಕ್ಕಿಂತ ಮುಂಚೆ ನಾನೇ ಬೈದ್ಬಿಟ್ರೆ ನೀವು ಬೈಯೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಬೈತಾ ಇದ್ರೆ ನೀವು ನನ್ನ ಬಾಯಿನೇ ಮುಚ್ಚಿಸ್ಬಿಟ್ರಲ್ಲ ರೀ. ಅದಕ್ಕೆ ಕೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ನೀವೇನಾ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ತುಂಬ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ನಂದ ಅವರು, ಗಿರ್ಜಾ, ನಮ್ಮ ಮಕ್ಕಳು ಮಾಡಿದ್ದು ತಪ್ಪೆ. ಅವನಿಗೆ ಶ್ರೀಕಂಠನಿಗೆ ರಕ್ತ ಬರೋ ರೀತಿ ಹೊಡೆದ್ರೆ ಅದು ಸರಿ ಅಂತ ಹೇಳೋದು ನಾನಲ್ಲ. ಆದರೆ ಇವತ್ತು ನಾನು ಯಾಕೆ ಅವ್ರಿಗೆ ಹೊಡಿಲಿಲ್ಲ ಗೊತ್ತಾ? ಈ ಪ್ರಪಂಚದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಹುಡುಗಿರನ್ನ ಚುಡಾಯಿಸೋದು, ಈ ರೀತಿ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋರು ಸುಮಾರು ಜನ ಇದ್ದಾರೆ. ಆದರೆ ಇವತ್ತು ನನ್ನ ಮಕ್ಕಳು ಯಾರೋ ಒಬ್ಬ ನನ್ನ ಮೇಲೆ ಕೈ ಮಾಡ್ದ ಅನ್ನೋ ಉದ್ದೇಶಕ್ಕೋಸ್ಕರ ಅವನನ್ನು ಹೊಡೆದು ನನ್ನ ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋದರು. ಹೊಡೆದಿರೋ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ರು ಅವನನ್ನು ಹೊಡೆದ್ರು. ನನ್ನ ಮಕ್ಕಳು ಅವನನ್ನು ತುಂಬ ಹೊಡೆಯೋದಕ್ಕೆ ಏನು ಕಾರಣ ಹೇಳು ಗಿರ್ಜಾ? ಅವರು ನನ್ನ ಮೇಲಿಟ್ಟಿರೋ ಪ್ರೀತಿ, ಗೌರವ, ಶ್ರದ್ಧೆ, ಭಕ್ತಿ ಇದೆ ಅಲ್ವಾ? ಒಬ್ಬ ತಂದೆಯಾಗಿ ಮಕ್ಕಳು ನನ್ನನ್ನು ಇಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾದ ಮೇಲೂ ಅವರನ್ನು ಬೈಯೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಗಿರ್ಜಾ? ಹಾಗಂತ ಇದೇ ಮಾತನ್ನು ನಾನು ಮಕ್ಕಳು ಮುಂದೆ ಹೇಳಿಬಿಟ್ರೆ ನಾವು ಏನೇ ಮಾಡಿದ್ರು ನಮ್ಮ ಅಪ್ಪ ಏನು ಅನ್ನೋದಿಲ್ಲ ಅಂತ ಅವ್ರು ತುಂಬಾ ಹೆಚ್ಕೊಳ್ತಾರೆ ಅಂತ ನಾನು ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನೆ ಆಗಿಬಿಟ್ಟೆ. ಆದರೆ ನಿಜ ಹೇಳ್ತೀನಿ ಗಿರ್ಜಾ, ನಿಜಕ್ಕೂ ಇಂಥ ಮಕ್ಕಳನ್ನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಂದ ಅವರು ಕಣ್ಣು ತುಂಬಿಕೊಂಡು ಈ ಮಾತುಗಳನ್ನು ಹೇಳಿದಾಗ ಗಿರ್ಜಾ ಅವರು, ಹಬ್ಬಬ್ಬಾ, ಪ್ರೀತಿ ಮಾಡೋ ವಿಷಯದಲ್ಲಿ ಅಪ್ಪ ಮಕ್ಕಳು ಇಬ್ಬರು ಎಲ್ಲ ಪೈಪೋಟಿನೇ, ಯಾರು ಕಮ್ಮಿ ಇಲ್ಲ, ಒಬ್ರಿಗಿನ ಒಬ್ಬರು ಹೆಚ್ಚು ಪ್ರೀತಿ ಮಾಡ್ತೀರಾ. ಆದರೆ ಇಂಥ ವಿಷಯದಲ್ಲಿ ನಾವೇನಾದರೂ ಮಧ್ಯ ಬಂದುಬಿಟ್ರೆ ನಾವೇ ಮಂಗ ಆಗೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಿದಾಗ ನಂದ ಅವರು, ಹೌದು ಗಿರ್ಜಾ, ಆದರೆ ನನಗೊಂದು ಬೇಜಾರಿದೆ. ಆದರೆ ಕೇಶವ ಅವನು ಇಷ್ಟಪಟ್ಟು ಹುಡುಗಿನೇ ಮದುವೆ ಆದ, ವಲ್ಲಭ ಕೂಡ ಅವನು ಇಷ್ಟಪಟ್ಟು ಹುಡುಗಿನೇ ಮದುವೆ ಆದ. ಆದರೆ ನಿಜವಾಗ್ಲೂ ತುಂಬ ಒಳ್ಳೆ ಸೊಸೆಯಂದ್ರನ್ನ ಅವ್ರು ಆರಿಸ್ಕೊಂಡಿದ್ದಾರೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಂದವ್ರು ಹೇಳಿದಾಗ ನಂದವ್ರ ಮಾತನ್ನು ಕೇಳಿ ಗಿರ್ಜಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮಾಧವ್ ಅವರು ಕೂತಿರ್ತಾರೆ. ಆಗ ಸುಕನ್ಯಾ ಅವರು ಫೋನ್ ಮಾಡಿ, ಮಾಧವ ನೀನು ಹುಷಾರಾಗಿದೆಯಾ ತಾನೇ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಮಾಧವ ಹೇಳಿದಾಗ, ಅಲ್ಲ ನಾನು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ನೀನು ಫೋನೇ ತೆಗಿತಿಲ್ಲ,
ಹೇ ಮಾಧವ ಏನಾಯಿತು ಅಂತ ಹೇಳ್ಬಿಟ್ಟು ಸುಕನ್ಯಾ ಕೇಳಿದಾಗ ಹಾಂ ಹೇಳು ಅಂತ ಹೇಳ್ಬಿಟ್ಟು ಮಾಧವ ಹೇಳ್ತಾರೆ. ಅಲ್ಲ ಯಾಕೆ ಈ ರೀತಿ ಇದೆಯಾ, ಏನಾಯಿತು, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅಂತ ಅನಿಸುತ್ತೆ, ಏನಾಯಿತು ಮಾಧವ ಅಂತ ಹೇಳ್ಬಿಟ್ಟು ಸುಕನ್ಯಾ ಅವರು ಕೇಳಿದಾಗ ಮಾಧವ ಅವರು ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸುಕನ್ಯಾ ಅವರು ನೀನು ಸುಳ್ಳು ಹೇಳ್ತಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಾಧವ ಅವರು ಇಲ್ಲ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಫೋನ್ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮಾಧವ ಹೇಳಿದಾಗ ಅಲ್ಲ ಮಾಧವ, ನೀನು ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ, ನನ್ನ ಕಷ್ಟಕ್ಕೆ ನೀನು ಆಗಿದೆಯಾ, ಆದರೆ ನಿನ್ನ ಕಷ್ಟಕ್ಕೆ ನಾನು ಆಗದೆ ಇದ್ದರೆ ಹೇಗೆ, ಅದೇನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ, ನಾನು ನಿನ್ನ ಕಷ್ಟದಲ್ಲಿ ಜೊತೆಯಾಗಿ ನಿಲ್ತೀನಿ ಅಂತ ಹೇಳ್ಬಿಟ್ಟು ಸುಕನ್ಯಾ ಹೇಳಿದಾಗ ಸುಕನ್ಯಾ ಮಾತನ್ನು ಕೇಳಿ ಮಾಧವ ಅವ್ರಿಗೆ ತುಂಬಾ ಖುಷಿಯಾಗತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ನೀನು ನನ್ನ ಹತ್ರ ಹೇಳ್ಕೊ ಮಾಧವ ಅಂತ ಹೇಳ್ಬಿಟ್ಟು ಸುಕನ್ಯಾ ಹೇಳಿದಾಗ ಮಾಧವ ಅವರು ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ, ನಾನು ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಈ ಕಡೆ ನಂದ ಅವರು ಸ್ಟೇಷನ್ನಲ್ಲಿ ಏನಾಯಿತು ಗೊತ್ತಾ ಗಿರ್ಜಾ, ನಮ್ಮ ಬಾವಿ ಸೊಸೆ ಅದೇ ಪ್ರಿಯಾ ಅವಳು ಕೂಡ ಸ್ಟೇಷನ್ಗೆ ಬಂದಿದ್ಲು, ಅವ್ರ ಅಪ್ಪ ಅಮ್ಮ ಎಲ್ಲರ ಜೊತೆ ಬಂದಿದ್ಲು. ನಾವಾದರೂ ಕೂಡ ಸ್ಟೇಷನ್ ಮೆಟ್ಲು ಹತ್ತದವ್ರನ್ನ ಸಂಬಂಧನ ಮಾಡಬೇಕೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ತೀವಿ, ಆದರೆ ನನ್ನನ್ನು ವಿಚಾರಿಸ್ಕೊಳ್ತಾ ಇದ್ರು, ಹಾಗೆ ಮಾಧವನ್ನು ವಿಚಾರಿಸ್ಕೊಳ್ತಾ ಇದ್ರು, ಹಾಗೆ ಆ ಪ್ರಿಯಾ ತುಂಬಾ ಅಳ್ತಾ ಇದ್ಲು. ಇದರಲ್ಲೇ ಗೊತ್ತಾಗುತ್ತೆ ಪ್ರಿಯಾ ನಮ್ಮನ್ನೆಲ್ಲ ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ, ಹಾಗೆ ನಮ್ಮನ್ನೆಲ್ಲ ಅವ್ರ ಮನೆಯವರು ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಅಂತ ನಂದವ್ರು ಹೇಳ್ತಾ ಇರಬೇಕಾದ್ರೆ ಗಿರ್ಜಾವ್ಗೆ ತುಂಬಾ ಖುಷಿಯಾಗತ್ತೆ. ಇಂಥ ಒಳ್ಳೆ ಗುಣ ಎಷ್ಟು ಹುಡುಗಿರ್ಗಿರುತ್ತೆ ಹೇಳು, ಇದಕ್ಕೆಲ್ಲ ಕಾರಣ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ಸಂಸ್ಕಾರ. ತುಂಬ ಒಳ್ಳೆ ಜನ ಗಿರ್ಜಾ ಅವರು, ನಾನೇ ಒಂದು ಕ್ಷಣ ದಂಗಾಗ್ಬಿಟ್ಟೆ. ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ಗಿರ್ಜಾ. ಅಪ್ಪನಿಗೋಸ್ಕರ ನಿಂತ್ಕೊಳ್ಳೋ ಮಕ್ಕಳು, ಮಾವನ ಮರ್ಯಾದೆನ ಉಳಿಸ್ಕೊಳ್ಳೋಕೆ ನಿಂತಿರೋ ಅಳಿಯಂದ್ರು, ತವ್ರ ಮನೆಗಿಂತ ಗಂಡನ ಮನೆಯೇ ಹೆಚ್ಚು ಅಂತ ತೋರಿಸ್ಕೊಟ್ಟಂತಹ ಸೊಸೆ, ಕಷ್ಟಕ್ಕೆ ಹೆಗ್ಲು ಕೊಡೋ ಬೀಗರು, ಇವರನ್ನೆಲ್ಲ ನೋಡಿ ನನಗೆ ಇವತ್ತು ತುಂಬಾ ಖುಷಿ ಆಯಿತು. ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಗಿರ್ಜಾ. ಇನ್ನು ಒಂದೇ ಒಂದು ಕೆಲಸ ಬಾಕಿ ಇದೆ ಗಿರ್ಜಾ, ಮಾಧವನ ಮದುವೆ. ಯಾವುದೇ ವಿಘ್ನಗಳಿಲ್ಲದೆ ಅಚ್ಚುಕಟ್ಟಾಗಿ ಮಾಧವನ ಮದುವೆ ನಡೆದ್ರೆ ನನಗಷ್ಟೇ ಸಾಕು, ನನ್ನ ಜನ್ಮ ಪಾವನ ಆದಾಗೆ. ನನಗಿನ್ನೇನು ಬೇಡ ಗಿರ್ಜಾ, ನನಗಿನ್ನೇನು ಬೇಡ ಅಂತ ಹೇಳ್ಬಿಟ್ಟು ನಂದವ್ರು ಹೇಳ್ತಾ ಇರಬೇಕಾದ್ರೆ ಗಿರ್ಜಾವ್ರಿಗೂ ಕೂಡ ಖುಷಿಯಲ್ಲಿ ಕಣ್ ತುಂಬಿ ಬರುತ್ತೆ. ಮತ್ತೊಂದು ಕಡೆ ಅಮೂಲ್ಯ ಅವರು ಓದ್ಕೊಳ್ತಾ ಕೂತಿರ್ತಾರೆ. ಆಗ ವಲ್ಲಭ ಅವರು ಮಲಗಿರ್ತಾರೆ. ಪಾಪ ನಿದ್ದೆ ಬರದೆ ತುಂಬ ಕಷ್ಟಪಡ್ತಾ ಇರ್ತಾರೆ. ನೋವು ನೋವು ಅಂತ ಹೇಳ್ತಾ ಇರಬೇಕಾದ್ರೆ ಅಮೂಲ್ಯ ಅವರು ಪಾಪ ಇವ್ರು ತುಂಬ ನೋವಾಗಿದೆ ಅಂತ ಕಾಣುತ್ತೆ, ಪೊಲೀಸ್ನವ್ರು ಏನಾದರೂ ಹೊಡೆದ್ರಾ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾ ಆಯಿಂಟ್ಮೆಂಟ್ ತೊಗೊಂಡು ಏ ವಲ್ಲಭ ಎದ್ದಳು ಅಂತ ಹೇಳ್ಬಿಟ್ಟು ಎಬ್ಬಿಸ್ತಾರೆ. ಆಗ ವಲ್ಲಭ ಅವರು ಶಾಕಿಂದ ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶರ್ಟ್ ಬಿಚ್ಚು ಅಂತ ಹೇಳ್ಬಿಟ್ಟು ಅಮ್ಮು ಹೇಳಿದಾಗ ಏನು ಶರ್ಟ್ ಬಿಚ್ಚಬೇಕಾ, ಅಲ್ಲ ಅರ್ಧ ರಾತ್ರಿಲಿ ಎದ್ದು ಈ ರೀತಿ ಎಲ್ಲ ಹೇಳ್ತಾ ಇದೆಯಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಸುಮ್ಮನೆ ಹೋಗಿ ಬಿತ್ಕೋ ಅಂತ ಹೇಳ್ಬಿಟ್ಟು ವಲ್ಲಭ ಬೈತಾರೆ. ಆಗ ಅಮ್ಮು ಚಿಚ್ಚಿ ಆ ಥರ ಸೀನೆಲ್ಲ ಏನೂ ಇಲ್ಲ, ಪೊಲೀಸ್ನವ್ರು ಹೊಡೆದಿಲ್ಲ ಅಂತ ಮಾತ್ರ ಹೇಳಬೇಡ, ಚೆನ್ನಾಗಿ ಗೂಸ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತು ಅಂತ ಹೇಳ್ಬಿಟ್ಟು ಅಮ್ಮು ಹೇಳ್ತಾರೆ. ಆಗ ಅಂಥ ಸೀನ್ ಏನೂ ಇಲ್ಲ, ನೀನು ಹೋಗಿ ಸುಮ್ಮನೆ ದಬ್ಬಾಕೋ, ನನ್ನ ಬಗ್ಗೆ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳ್ತಾರೆ. ಆಗ ಅಮ್ಮು ಅವರು ಅಲ್ಲ ವಲ್ಲಭ, ಪೊಲೀಸ್ನವರು ಹೊಡೆದ್ರೇನೋ, ತುಂಬ ಹೊಡೆದ್ರಾ ಅಂತ ಹೇಳ್ಬಿಟ್ಟು ಅಮ್ಮು ಕೇಳಿದಾಗ ವಲ್ಲಭ ಅವ್ರ ಮುಖೆ ಒಂಥರ ಫೀಲ್ ಆಗುತ್ತೆ. ಹೇ ಕೋತಿ, ಏನಾಗಿದೆ ನಿನಗೆ, ಪೊಲೀಸ್ನವ್ರು ನನಗೆ ಹೊಡೆಯೋದಕ್ಕೆ ನಾನೇನು ಮರ್ಡ್ರು ಮಾಡಿದ್ದೀನ, ಕಿಡ್ನ್ಯಾಪ್ ಮಾಡಿದ್ದೀನ, ಏನೂ ಇಲ್ಲ, ನಾನು ನಿಮ್ಮ ಅಣ್ಣನಿಗೆ ಹೊಡೆದೆ, ಆಗ ಅವರು ನನ್ನನ್ನು ಲಾಕ್ ಮಾಡಿಕೊಂಡ್ರು, 2 ಡೇಟ್ ಹೊಡೆದ್ರು ಅಷ್ಟೇ. ಈ ವಲ್ಲಭ ಯುದ್ಧ ಅಂತ ನಿಂತ್ಕೊಂಡಾಗ ಸೈನಿಕರು ಎಷ್ಟು ಜನ ಇದ್ದಾರೆ ಅಂತ ಹಿಂದು ಮುಂದೆ ನೋಡೋದಿಲ್ಲ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳಿದಾಗ ಅಮ್ಮು ಅವರು ಮೊದಲು ನಿನ್ನ ಶರ್ಟ್ ಬಿಚ್ಚು, ನಾನು ಆಯಿಂಟ್ಮೆಂಟ್ ಹಚ್ಚಬೇಕು ಅಂತ ಹೇಳ್ತಾರೆ. ನನ್ನ ಗಾಯ ನನ್ನ ಇಷ್ಟ, ಅಲ್ಲ ಇಷ್ಟಕ್ಕೂ ನಿನಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂದುಬಿಡ್ತು, ಗಾಯ ವಾಸಿ ಮಾಡ್ತಾಳಂತೆ, ನನ್ನ ಗಾಯನ ನನಗೆ ಹೇಗೆ ವಾಸಿ ಮಾಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಹೋಗಿ ಬಿತ್ಕೋ ಹೋಗು, ಗಾಯ ವಾಸಿ ಮಾಡ್ತಾಳಂತೆ ಅಂತ ಹೇಳ್ಬಿಟ್ಟು ವಲ್ಲಭ ಹೇಳ್ತಾರೆ. ಆಗ ಅಮೂಲ್ಯ ಅವರು ಕೋಪದಿಂದ ಕಾಡ್ಪಪ್ಪ, ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ, ವಟ 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 ಅಂದಿದ್ದೇ ಆಯಿತು, ಅಲ್ಲ ನಿಂದು ಬಾಯಿ ಏನಾದರೂ ಮರೋದಾಗಿದ್ದರೆ ಇಷ್ಟೊತ್ತಿಗೆ ಒಡೆದೋಗ್ಬಿಟ್ಟಿರೋದು, ಅಲ್ಲ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಶರ್ಟ್ ಪಿಚ್ಚು ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂತ, ಕೇಳ್ತಾನೆ ಇಲ್ಲ, ಈಗ ತೆಗಿತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ಜೋರಾಗಿ ಕದ್ರುಕೊಳ್ತಾರೆ. ಆಗ ವಲ್ಲಭ ಅವರು ತುಂಬ ಬೈತಿಯಿಂದ ಶರ್ಟ್ ಬಿಚ್ಚುತ್ತಾರೆ. ಮತ್ತೆ ಅಮ್ಮವರು ತಿರ್ಗೋ ಆ ಕಡೆ ಅಂತ ಹೇಳ್ತಾರೆ. ಹಾಗೆ ವಲ್ಲಭ ಅವರು ಸುಮ್ಮನೆ ಕೂತಿರ್ತಾರೆ. ಆಗ ಜೋರಾಗಿ ಅಮ್ಮವರು ತಿರ್ಗೋ ಆ ಕಡೆ ಅಂತ ಹೇಳ್ಬಿಟ್ಟು ಹೇಳಿದಾಗ ವಲ್ಲಭ ಅವರು ಆ ಕಡೆ ತಿರುಗಿ ಕೂತ್ಕೊಳ್ತಾರೆ. ಆಗ ಅಮೂಲ್ಯ ಅವರು ಆಯಿಂಟ್ಮೆಂಟ್ ಹಚ್ಚಬೇಕಾದ್ರೆ ವಲ್ಲಭ ಅವರು ನೋವಿಂದ ಒದ್ದಾಡ್ತಾ ಇರ್ತಾರೆ. ಅದನ್ನು ನೋಡಿ ಅಮ್ಮು ಅವ್ರಿಗೆ ತುಂಬ ಬೇಜಾರಾಗತ್ತೆ. ಅಮ್ಮು ಅವರು ವಲ್ಲಭ, ಇನ್ನೊಂದು ಸ್ವಲ್ಪ ದಿನ ನೀನು ಆ ಕಡೆ ತಿರುಗಿ ಮಲ್ಕೋ, ಈ ಕಡೆ ತಿರುಗಿ ಮಲಗಿದ್ರೆ ಗಾಯ ಮತ್ತೆ ಜಾಸ್ತಿ ಆಗಿಬಿಡುತ್ತೆ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗಿ ಅಮ್ಮು ಮಲಗ್ತಾರೆ. ಆಗ ವಲ್ಲಭ ಅವರು ನಿಜವಾಗ್ಲೂ ಇವಳು ಒಳ್ಳೆವಳ ಅಥವಾ ಕೆಟ್ಟವಳ, ಅಲ್ಲ ಕಾಲೇಜಲ್ಲಿ ನಾಟಕ ಮಾಡೋ ರೀತಿ ಇಲ್ಲೂ ಏನಾದರೂ ನಾಟಕ ಮಾಡ್ತಿದ್ದಾಳ, ಅಲ್ಲ ಇವಳು ಏನಾದರೂ ಡವ್ ಹೊಡಿತಾ ಇದ್ದಾಳ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಅಮ್ಮು ಮುಖ ನೋಡಿಕೊಂಡು ಏನೋ ಆಗಲಿ ಆ ಆಯಿಂಟ್ಮೆಂಟ್ ಹಚ್ಚಿದ್ದು ಒಳ್ಳೇದೇ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮು ಮುಖ ನೋಡ್ತಾ ಸ್ಮೈಲ್ ಮಾಡ್ತಾ ಹಾಗೆ ಮಲಗಿಬಿಡ್ತಾರೆ ವಲ್ಲಭ. ಇನ್ನು ಬೆಳಗ್ಗೆ ಆಗತ್ತೆ.
ತರಕಾರಿ ಎಲ್ಲ ಹೆಚ್ಚುತ್ತಾ ಇರ್ತಾರೆ. ಆಗ ಮೀನವರು ಅತ್ತೆ ಬ್ಲೌಸ್ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ರು, ಹೋಗಿ ನೋಡಿ ಇಸ್ಕೊಂಡು ಬರೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅಮೂಲ್ಯ ಅವ್ರಿಗೂ ಟೀ ತೊಗೊಂಡು ಬಂದು ಕೊಡ್ತಾರೆ. ಆಗ ಅಮೂಲ್ಯ ಅವರು ಅತ್ತೆ ನಾನು ಸೆಲೆಕ್ಟ್ ಮಾಡಿರೋ ಡಿಸೈನು ತುಂಬ ಚೆನ್ನಾಗೇ ಹೊಲಿದಿರ್ತಾರೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದಾಗ ಗಿರ್ಜಾ ಅವರು ಹೌದು, ಆದರೆ ಈ ಮದುವೆಯಿಂದ ತುಂಬ ಖರ್ಚು ಮಾಡಿಸ್ತಾ ಇದ್ದೀನಿ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಹೇಳಿದಾಗ ಅತ್ತೆ ಬ್ಲೌಸ್ ಖರ್ಚಲ್ವಾ ನಮ್ಮ ಕೇಶವ ನೋಡ್ಕೊಳ್ತಾನೆ ಬಿಡಿ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಗಿರ್ಜಾ ಅವರು ಹೌದೇನೆ ನನ್ನ ಮುದ್ದು ಬಂಗಾರ ಕೊಣೋ ಕೇಶವ ನೀನು ಅಂತ ಹೇಳ್ಬಿಟ್ಟು ಹೇಳಿ ಹಾಗಾದರೆ ಇನ್ನೂ 2 ಬ್ಲೌಸ್ ಇದೆಯಲ್ಲ ಅದನ್ನು ಕೊಟ್ಬರೋಣ ಕೊಣೆ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳ್ತಾರೆ. ಆಗ ಮೀನಾ ಅವರು ಹೌದು ಅತ್ತೆ ಅಂತ ಹೇಳಿದಾಗ ಕೇಶವ ಅವರು ನಮ್ಮ ಸಂಭಾವನೆಗೆ ಕುತ್ತು ಬರುವ ಸಂಭವ ಬಂದಿದೆಯಲ್ಲ ಯಾವಾಗಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಅವರು ಜಸ್ಟ್ ಇವಾಗಿಂದ ಕೇಶವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕೇಶವ ಅವರು ನೋಡು ನಾನು ಯಾವ ಕಮಿಟ್ಮೆಂಟ್ಗೂ ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ನೀನೇ ನನ್ನ ದೊಡ್ಡ ಕಮಿಟ್ಮೆಂಟ್ ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಮೀನವ್ರಿಗೆ ಬೇಜಾರಾಗುತ್ತೆ. ಆಗ ಅಮ್ಮು ಅವರು ಕಾಫಿ ಹೇಗಿದೆ ಅತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಚೆನ್ನಾಗಿದೆ ಅಂತ ಗಿರ್ಜಾ ಹೇಳಿದಾಗ ಅಲ್ಲ ಅತ್ತೆ ಹಿರಿ ಸೊಸೆ ಮಾಡೋ ಕಾಫಿ ಚೆನ್ನಾಗಿರುತ್ತಾ ಕಿರಿ ಸೊಸೆ ಮಾಡೋ ಕಾಫಿ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಅಮ್ಮು ಕೇಳ್ತಾರೆ. ಆಗ ಗಿರ್ಜಾ ಅವರು ಅದು ಕಾಫಿನ ನೀವಿಬ್ಬರು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋದಕ್ಕೆ ಹೋಗ್ತಾರೆ. ಆಗ ಅಮ್ಮವರು ಅವೆಲ್ಲ ಬೇಡ ಅತ್ತೆ ಯಾರು ಅಂತ ಒಬ್ರನ್ನ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಗಿರ್ಜಾ ಅವರು ನಮ್ಮ ಮೀನಾ ಈ ಟೀನ ತುಂಬ ಚೆನ್ನಾಗಿ ಮಾಡ್ತಾಳೆ, ಅವಳು ಮಾಡೋ ಟೀ ಕುಡಿದ್ಬಿಟ್ರೆ ತಲೆನೋವು ಹಾಗೆ ಹೋಗ್ಬಿಡುತ್ತೆ, ಆದರೆ ಅಮ್ಮು ತುಂಬ ಹಿತವಾಗಿ ಮಾಡ್ತಾಳೆ, ಅವಳು ಟೀ ಹೇಗಿರುತ್ತೆ ಅಂದರೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನವರು ಆಹಾ ನನ್ನ ಮುದ್ದು ಅತ್ತೆ ತುಂಬ ಚೆನ್ನಾಗಿ ಡವ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಗಿರ್ಜಾ ಅವರು ಏನೇ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈ ಅತ್ತೇಂದ್ರ ಬುದ್ಧಿ ನನಗೆ ಗೊತ್ತಿಲ್ವಾ, ನಿಮ್ಮದು ಒಳಗೊಂದು ಹೊರಗೊಂದು ಅಲ್ವೇನ ಕೇಶವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕೇಶವ ಅವರು ಹೌದು ಹೌದು ಅಂತ ಹೇಳಿದಾಗ ಗಿರ್ಜಾ ಅವರು ಹೇಯ್ ಏನು ಹೇಳ್ತಾ ಇದ್ದೀರಾ ನೀವು, ಇಡೀ ಪ್ರಪಂಚದಲ್ಲಿ ನನ್ನಂಥ ಹಾಲಿನ ಮನಸ್ಸಿರೋ ಅತ್ತೆ ಎಲ್ಲೂ ಸಿಗೋದಿಲ್ಲ ಅಲ್ವೇನೋ ಕೇಶವ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳಿದಾಗ ಹೌದಮ್ಮ ಹೌದು ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ. ಆಗ ಮೀನಾ ಅವರು ಹಾಲಿನಂಥ ಮನಸ್ಸು, ಓ ಆ ಹಾಲಿಗೆ ಡಿಕಾಕ್ಷನ್ ಹಾಕಿ ನಮಗೆಲ್ಲ ತಂದು ಕೊಡ್ತೀರೇನೋ ಅತ್ತೆ, ನಿಜ ಹೇಳ ನೀವು ಮಾಡೋ ಕಾಫಿ ತುಂಬ ಚೆನ್ನಾಗಿರುತ್ತೆ, ನಾನು ಎಲ್ಲೂ ಕುಡ್ದಿಲ್ಲ ಆ ಥರ ಕಾಫಿ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳಿದಾಗ ಹೌದಾ ಮೀನಾ ನೀನು ಮಾಡೋ ಟೊಮೊಟೊ ಗೊಜ್ಜು ನನಗೂ ತುಂಬ ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಕೇಶವ ಅವರು ಅವರನ್ನೇ ನೋಡ್ತಾ ಇರ್ತಾರೆ. ಆಗ ಗಿರ್ಜಾ ಅವರು ಹೇಯ್ ಏನೋ ಇದು ನಮ್ಮನ್ನೆಲ್ಲ ಹಿಂಗೆ ದುರ್ಗುಟ್ಕೊಂಡು ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಿಲ್ಲ ಅಮ್ಮ ಸುಮ್ಮನೆ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಛೇ ನನ್ನ ಸೊಸೆರಿಗೆ ಹೇಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ದೃಷ್ಟಿ ತೆಗಿತಾರೆ. ಆಗ ಮೀನಾ ಅವರು ನನ್ನ ಅತ್ತೆಗೂ ಈ ಕೇಶವನ ದೃಷ್ಟಿಯಾಗಿದೆ, ಕೇಶವ ಥೂ 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 ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೆದು ನಗ್ತಾ ಇರ್ತಾರೆ. ಆಗ ಕೇಶವ ಅವರು ಈ ಮೂವರ ದೃಷ್ಟಿ ನನ್ನ ಮೇಲಂತೂ ಬೀಳದೇ ಇದ್ರೆ ಅಷ್ಟೇ ಸಾಕು, ನಾನು ಪಾಪದ ಥರ ಇದ್ದೆ, ಮದುವೆ ಆದಮೇಲೆ ಪಾಪೆ ಆಗಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಮೀನಾ ಅವರು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಆಗ ಗಿರ್ಜಾ ಅವರು ಏಯ್ ತಮಾಷೆ ಮಾಡ್ತಾ ಇದ್ದಾನೆ ಬಿಡೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ಆಟೋ ಬರುತ್ತೆ. ಆಗ ಗಿರ್ಜಾ ಅವರು ಯಾರೇ ಮೀನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನನಗೂ ಗೊತ್ತಿಲ್ಲ ಅತ್ತೆ ಅಂತ ನೋಡ್ತಾ ಇರಬೇಕಾದ್ರೆ ಮೀನಾ ಅವ್ರ ತಾಯಿ ಆಟೋ ಇಳಿದು ಬರ್ತಾರೆ. ಅದನ್ನು ನೋಡಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಸಹ ಅಲ್ಲಿಗೆ ಓಡಿ ಬರ್ತಾ ಇರ್ತಾರೆ. ಅದರಲ್ಲೂ ಮೀನಾ ಅವರು ತುಂಬ ಖುಷಿಯಿಂದ ಅವ್ರ ಅಮ್ಮನ ಹತ್ರ ಓಡಿ ಬಂದು ಅಮ್ಮ ನಾನು ನಿನಗೆ ಇವತ್ತು ನೆನಪಾದ್ನ, ಅಲ್ಲ ಇವತ್ತಾದರೂ ಬಂದಿದೆಯಲ್ಲ ಅಪ್ಪ ಬರಲಿಲ್ವಾ ಅಮ್ಮ, ಇವರು ನಮ್ಮ ಅತ್ತೆ, ಇವರು ನನ್ನ ಮೈದನ ಹೆಂಡತಿ, ಅಯ್ಯೋ ನಾನು ಈ ಖುಷಿಲಿ ನಿನ್ನನ್ನು ಹೊರಗಡೆನೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ, ಒಳಗಡೆ ಬಾಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಮೀನಾ ಅವ್ರ ಅಮ್ಮ ಒಳಗಡೆ ಬರೋದಕ್ಕೆ ನಿರಾಕರಿಸ್ತಾರೆ. ಆಗ ಮೀನಾ ಅವ್ರಿಗೆ ಟೆನ್ಷನ್ ಆಗುತ್ತೆ, ನಾನು ನಿಮ್ಮ ಹತ್ರ ಅತಿಥಿ ಸತ್ಕಾರ ಮಾಡಿಸ್ಕೊಳ್ಬೇಕು ಅಂತ ನಾನು ಇಲ್ಲಿಗೆ ಬಂದಿಲ್ಲ, ತಗೋ ಇದನ್ನು ಅಂತ ಹೇಳ್ಬಿಟ್ಟು ಬ್ಯಾಗ್ ಕೊಡ್ತಾರೆ. ಆಗ ಅದರೊಳಗಡೆ ಒಡವೆ ಇರುತ್ತೆ. ಏನಮ್ಮ ಇದು ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಕೇಳಿದಾಗ ಈ ಒಡವೆಗಳನ್ನು ನಿನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಮಾಡಿಸಿದ್ರು, ಇಷ್ಟಪಟ್ಟು ಕೊಟ್ಟು ಮದುವೆ ಮಾಡಿ ದಾರೆ ಏರಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ನೀನು ಅದನ್ನೆಲ್ಲ ಮರೆತು ನಿನ್ನ ಪ್ರೀತಿನ ಹುಡ್ಕೊಂಡು ಬಂದಲ್ಲ, ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಲ್ಲ ನೀನು, ಎಷ್ಟೇ ಆದರೂ ಇದನ್ನು ನಿನಗೆ ಮಾಡಿಸಿದ್ದು, ಇದು ನಿನ್ನ ಹತ್ರನೇ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟೋಗೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವರಮ್ಮ ಹೇಳ್ತಾರೆ. ಆಗ ಮೀನಾ ಅವರು ನನಗಿದೆಲ್ಲ ಬೇಡ, ನನಗೆ ಬೇಕಾಗಿರೋದು ನಿಮ್ಮಿಬ್ಬರು ಆಶೀರ್ವಾದ ಅಷ್ಟೇ, ನಿಮ್ಮಿಬ್ಬರು ಪ್ರೀತಿ ಬೇಕು ಅಷ್ಟೇ, ಇದ್ಯಾವುದು ನನಗೆ ಉಪಯೋಗಕ್ಕೆ ಬರೋದಿಲ್ಲ, ನನಗಿದ್ಯಾವುದು ಬೇಡ ಅಮ್ಮ. ನಿನಗೊಂದು ವಿಷಯ ಗೊತ್ತಾ ಅಮ್ಮ, ಇಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಗೊತ್ತಾ ಅಮ್ಮ, ಈ ಪ್ರೀತಿನ ನೀವಿಬ್ಬರು ನೋಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳಿದಾಗ ಮೀನಾ ಅವ್ರ ತಾಯಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ಅಮ್ಮ ಆ ರೀತಿ ಎಲ್ಲ ಮಾತಾಡಬೇಡ ಅಮ್ಮ ಅಂತ ಮೀನಾ ಅವರು ಹೇಳ್ತಾ ಇರಬೇಕಾದ್ರೆ ಕೇಶವ ಅವರು ಅತ್ತೆ ನಾವು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀವಿ ಅಂತ ನನಗೆ ಗೊತ್ತು, ನಮ್ಮನ್ನು ಕ್ಷಮಿಸ್ಬಿಡಿ, ಮೀನಾ ಇಲ್ಲಿ ಖುಷಿಯಾಗಿದ್ದಾಳೆ, ಆದರೆ ಅವಳಲ್ಲಿರೋ ಕೊರಗು ಒಂದೇ, ಅಪ್ಪ ಅಮ್ಮ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ತುಂಬಾ ಕೊರಗ್ತಾಳೆ, ನೀವು ಎಷ್ಟು ದಿನ ಅಂತ ಮಗಳಿಂದ ದೂರ ಇರ್ತೀರಾ, ನಿಮಗೂ ಕೂಡ ಕಷ್ಟ ಆಗುತ್ತಲ್ಲ, ದಯವಿಟ್ಟು ಇದನ್ನೆಲ್ಲ ಮರೆತು ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಕೇಶವ ಅವರು ಕೈ ಮುಗಿದು ಬೇಡ್ಕೊಳ್ತಾರೆ. ಆಗ ಮೀನಾ ಅವ್ರ ತಾಯಿ ಕೋಪ ಮಾಡಿಕೊಂಡು ನೋಡು ನಾನು ಬಂದಿದ್ದ ಕೆಲಸ ಆಯಿತು, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಗಿರ್ಜಾ ಅವರು ಬೀಗ್ರೆ ದಯವಿಟ್ಟು ಹಾಗೆ ಮಾಡಬೇಡಿ, ಇಲ್ಲಿವರೆಗೂ ಬಂದು ಮನೆ ಒಳಗಡೆ ಬರದೆ ಹೋದರೆ ಹೇಗೆ,
ದಯವಿಟ್ಟು ಮನೆ ಒಳಗಡೆ ಬನ್ನಿ. ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸೋದು ನಮ್ಮ ಧರ್ಮ ಅಲ್ಲ. ಏನೋ ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗೋದು ಬೇಡ. ದಯವಿಟ್ಟು ಅವರನ್ನು ಕ್ಷಮಿಸಿ ಮನೆ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಗಿರ್ಜಾ ಕರೀತಾರೆ. ಆಗ ಮೀನವ್ರು ಸಹ ಹೌದು ಅಮ್ಮ, ಪ್ಲೀಸ್ ಬಾರಮ್ಮ ಮನೆ ಒಳಗಡೆ, ಒಂದು 5 ನಿಮಿಷ ನನ್ನ ಜೊತೆ ಮಾತಾಡಮ್ಮ, ಒಂದು 5 ನಿಮಿಷ ನಮ್ಮ ಮನೆ ಒಳಗಡೆ ಕೂತ್ಕೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು ಮೀನವ್ರು ಕೇಳ್ತಾರೆ. ಮೀನವ್ರ ತಾಯಿ ಮಾತ್ರ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ವೀಣಾ ಮತ್ತು ಪರಮೇಶ್ ಅವರು ನಂದ ಅವ್ರ ಮನೆಗೆ ಬಂದಿರ್ತಾರೆ. ಆಗ ಗಿರ್ಜಾ ಅವರು ಅಮ್ಮು ಮತ್ತು ಮೀನಾ ಅವ್ರಿಗೆ ಹೋಗಿ ವೀಣಾ ಅವ್ರಿಗೆ ಮನೆಯೆಲ್ಲ ತೋರಿಸಿ ಅಂತ ಹೇಳ್ತಾರೆ. ಆಗ ಅಮ್ಮು ಮತ್ತು ಮೀನಾ ಅವರು ವೀಣಾ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಅತ್ತೆ ಮಾವನ ರೂಮು, ಹಾಗೆ ವಲ್ಲಭ ಅವ್ರ ರೂಮು, ಹಾಗೆ ಕೇಶವ ಅವ್ರ ರೂಮನ್ನು ತೋರಿಸ್ತಾರೆ. ಆಗ ವೀಣಾ ಅವರು ಅಲ್ಲಮ್ಮ, ಆಗಿಂದ ಇದು ವಲ್ಲಭ ಅವ್ರ ರೂಮು, ಇದು ಕೇಶವ ಅವ್ರ ರೂಮು, ಇದು ನಿಮ್ಮ ಅತ್ತೆ ಮಾವನ ರೂಮು ಅಂತ ತೋರಿಸ್ತಾ ಇದ್ದೀರಾ. ಆದರೆ ನನ್ನ ಮಗಳು ಮದುವೆ ಆಗಿ ಬಂದಮೇಲೆ ಉಳ್ಕೊಳ್ಳೋಕ್ಕೆ ಅವಳಿಗಿರೋ ರೂಮ್ ಯಾವುದು ಅಂತ ಮಾತ್ರ ತೋರಿಸ್ತಾ ಇಲ್ವಲ್ಲ, ಯಾವುದು ಮಾಧವನ ರೂಮು, ಅದೇ ನಮ್ಮ ಅಳಿಯಂದ್ರ ರೂಮು ಅಂತೇಳ್ಬಿಟ್ಟು ಕೇಳ್ತಾರೆ. ಆಗ ಮೀನಾ ಅವರು ಬೇಜಾರಿಂದ ಅದು ಮಾಧವ ಭಾವನಿಗೆ ಇನ್ನೂ ಯಾವುದು ರೂಮ್ ಇಲ್ಲ ಆಂಟಿ ಅಂತೇಳ್ಬಿಟ್ಟು ಹೇಳಿದಾಗ ವೀಣಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಸೋಮವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.